ಮಾರ್ಕೆಟ್ ರಿವರ್ಸಲ್ನ ಬಗ್ಗೆ ಪ್ರೆಡಿಕ್ಟ್ ಮಾಡೋದಕ್ಕೆ ಸಹಾಯ ಮಾಡೋ ಒಂದು ಟೂಲ್ನ ಬಗ್ಗೆ ನಿಮಗೆ ಗೊತ್ತಿದೆಯಾ? ಫಿಬೊನಾಚಿ ರಿಟ್ರೇಸ್ಮೆಂಟ್. ಇದು ಮಾರುಕಟ್ಟೆ ರಿವರ್ಸಲ್ನ ಪ್ರೆಡಿಕ್ಟ್ ಮಾಡುತ್ತೆ. ಸಾಮಾನ್ಯವಾಗಿ ಬಳಸುವಂಥ ಫಿಬೊನಾಚಿ ರಿಟ್ರೇಸ್ಮೆಂಟ್ ಲೆವೆಲ್ಗಳು ಇವು. ಈ ಮಟ್ಟಗಳನ್ನು ಟ್ರೇಡರ್ಗಳು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಮಟ್ಟಗಳನ್ನು ಗುರುತಿಸೋದಕ್ಕೆ ಮತ್ತು ಪ್ರೈಸ್ ಯಾವ ಕಡೆ ತಿರುಗಬಹುದು ಅಂತ ಅಂದಾಜು ಮಾಡೋದಕ್ಕೆ ಬಳಸ್ತಾರೆ. ಹಾಗಾದರೆ ಇದು ಟ್ರೇಡಿಂಗ್ನಲ್ಲಿ ಹೇಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ ಉದಾಹರಣೆ ಜೊತೆಗೆ. ಒಂದು ಸ್ಟಾಕ್ 100 ರೂಪಾಯಿಂದ 200 ರೂಪಾಯಿವರೆಗೆ ಏರಿದೆ ಅಂದರೆ ಅದು ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್. ಆದರೆ ಯಾವ ಸ್ಟಾಕ್ ಕೂಡ ಸ್ಟ್ರೈಟ್ ಆಗಿ ಅಪ್ ಟ್ರೆಂಡ್ ಅನ್ನು ತೋರಿಸೋದಿಲ್ಲ ಅಲ್ವಾ? 200 ರೂಪಾಯಿ ತಲುಪಿದ ನಂತರ ಸ್ಟಾಕ್ ಸ್ವಲ್ಪ ಫುಲ್ ಬ್ಯಾಕ್ ಆಗೋದಕ್ಕೆ ಶುರು ಮಾಡುತ್ತೆ. ಇಲ್ಲಿ ಫಿಬೊನಾಚಿ ರಿಟ್ರೇಸ್ಮೆಂಟ್ ಉಪಯೋಗಕ್ಕೆ ಬರುತ್ತೆ. ಹಾಗಾದರೆ ಫಿಬೊನಾಚಿಯನ್ನು ಹೇಗೆ ಬಳಸಬೇಕು? ಒಂದನೇದು, ನಿಮ್ಮ ಟ್ರೇಡಿಂಗ್ ಚಾರ್ಟ್ ಓಪನ್ ಮಾಡಿ ಫಿಬೊನಾಚಿ ಟೂಲ್ ಸೆಲೆಕ್ಟ್ ಮಾಡಿ, ಲೋಯೆಸ್ಟ್ ಪಾಯಿಂಟ್ ಅಂದರೆ 100 ರೂಪಾಯಿಯಿಂದ ಹೈಯೆಸ್ಟ್ ಪಾಯಿಂಟ್ 200 ರೂಪಾಯಿವರೆಗೆ ಡ್ರಾ ಮಾಡಿ. ಅಷ್ಟೇ. ಟೂಲ್ ನಿಮ್ಮ ಚಾರ್ಟ್ನ ಮೇಲೆ ರಿಟ್ರೇಸ್ಮೆಂಟ್ ಲೆವೆಲ್ ಅನ್ನು ಆಟೋಮೆಟಿಕಲಿ ತೋರಿಸೋದಕ್ಕೆ ಶುರು ಮಾಡುತ್ತೆ. ಈಗ ಈ ಪ್ರಮುಖ ಲೆವೆಲ್ಸ್ಗಳನ್ನು ಗಮನಿಸಿ. 23.6% ಲೆವೆಲ್ ಅಂದರೆ 180.72 ರೂಪಾಯಿ, 38.2% ಲೆವೆಲ್ ಅಂದರೆ 161.80 ರೂಪಾಯಿ, 50% ಲೆವೆಲ್ ಅಂದರೆ 150 ರೂಪಾಯಿ ಮತ್ತು 61.8% ಲೆವೆಲ್ ಅಂದರೆ 138.20 ರೂಪಾಯಿ. ಇವುಗಳೇ ಪೊಟೆನ್ಷಿಯಲ್ ಸಪೋರ್ಟ್ ಝೋನ್ಗಳು. ಅಂದರೆ ಸ್ಟಾಕ್ ಇಲ್ಲಿ ಒಂದು ಬೌನ್ಸ್ ಬ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾದರೆ ಎಂಟ್ರಿ ಸಿಗ್ನಲ್ ಹೇಗೆ? ಸ್ಟಾಕ್ 161 ರೂಪಾಯಿ 80 ಪೈಸೆ ಬುಲಿಶ್ ಕ್ಯಾಂಡಲ್ ಅನ್ನು ಕಾಣಿಸಿದ್ರೆ ಅಥವಾ ವಾಲ್ಯೂಮ್ ಹೆಚ್ಚಿಸಿದ್ರೆ ಅದು ನಿಮ್ಮ ಎಂಟ್ರಿ ಸಿಗ್ನಲ್ ಆಗಬಹುದು. ಆದರೆ ಇಲ್ಲಿ ಜಾಗ್ರತೆ ವಹಿಸಿ. ಸ್ಟಾಕ್ 61.8% ಲೆವೆಲ್ ಅಂದರೆ 138 ರೂಪಾಯಿ 20 ಪೈಸೆ ಕೆಳಗೆ ಬ್ರೇಕ್ ಆದರೆ ಟ್ರೆಂಡ್ ವೀಕ್ ಆಗುತ್ತೆ ಅನ್ನೋ ಸಿಗ್ನಲ್ ಇದು. ಆ ಸಮಯದಲ್ಲಿ ಕಾಷಿಯಸ್ ಆಗಿರಬೇಕು. ಮುಂದೆ ಯಾವ ಟ್ರೇಡಿಂಗ್ ಟೂಲ್ನ ಬಗ್ಗೆ ಡಿಕೋಡ್ ಮಾಡಬೇಕು ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.